ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಾವು ಇವತ್ತು ಮಾರ್ಕೋ ಮೂವಿನ ನೋಡೋಣ. ಇದರ IMDb ರೇಟಿಂಗ್ 7.5 ಇದೆ. ಸೊ ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ ಆಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಸೊ ಈ ಮೂವಿನ ಯಾರೆಲ್ಲ ನೋಡಿಲ್ವೋ ಅವ್ರು ಒಂದ್ಸಲ ನೋಡ್ಕೊಂಡ್ ಬನ್ನಿ, ಯಾಕಂದ್ರೆ ಅದರಲ್ಲಿರುವ ಆಕ್ಷನ್ ಸೀನ್ ಗಳನ್ನ ನೀವು ಮಿಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಅಷ್ಟೊಂದು ಖತರ್ನಾಕ್ ಆಕ್ಷನ್ ಸೀನ್ ಅನ್ನ ಆ ಮೂವಿಯಲ್ಲಿ ಇಡಲಾಗಿದೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಫ್ಲೈಟ್ ಕಪ್ ನಲ್ಲಿ ವಿಕ್ಟರ್ ನ ತೋರಿಸ್ತಾರೆ. ಆಗ ಅಲ್ಲಿ ವಸೀಂ ಬರ್ತಾನೆ. ವಸೀಂಗೆ ವಿಕ್ಟರ್ ಯಾಕೆ ಲೇಟು ಅಂತ ಕೇಳ್ತಾನೆ. ಆಗ ವಸೀಂ ನಾನೇ ಬಂದಿದ್ದು ಅಂತ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾನೆ. ಯಾಕಂದ್ರೆ ವಿಕ್ಟರ್ ಬ್ಲೈಂಡ್ ಆಗಿರ್ತಾನೆ. ಆಗ ವಿಕ್ಟರ್ ನೀನು ಹಾಕೊಂಡಿರೋ ಸೆಂಟ್ ನಿಂದ ಅಂತ ಹೇಳ್ತಾನೆ. ಅವರು ಅಲ್ಲಿ ಫೈಟ್ ಮೇಲೆ ಬೆಟ್ಟಿಂಗ್ ಹಾಕಿರ್ತಾರೆ. ಆಗ ವಿಕ್ಟರ್ ಗೆಲ್ತಾನೆ. ಅವರು ಅಲ್ಲಿಂದ ಹೊರಗೆ ಬಂದಾಗ ವಸೀಂಗೆ ಅಕ್ಬರ್ ಫೋನ್ ಮಾಡ್ತಾನೆ. ಅಕ್ಬರ್ ವಸೀಂಗೆ ನಾವು ಡ್ರಗ್ಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಆಗ ವಸೀಂ ಅದು ಇಲ್ಲಿಗಲ್, ನಾನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಅಲ್ಲಿ ಒಂದು ಕಾರ್ ಬಂದು ನಿಲ್ಲುತ್ತೆ. ವಿಕ್ಟರ್ ಅದಕ್ಕೆ ಡಿಕ್ಕಿ ಹೊಡಿತಾನೆ. ಇಲ್ಲಿಂದ ಸೀನ್ ಕಟ್ ಆಗಿ ಮಾರನೇ ದಿನ ವಿಕ್ಟರ್ ಪೊಲೀಸರ ಜೊತೆ ಮಾತಾಡ್ತಿರ್ತಾನೆ. ಆಕ್ಚುಲಿ ನೈಟ್ ವಸೀಂನ ಯಾರೋ ಸಾಯಿಸಿರ್ತಾರೆ. ವಿಕ್ಟರ್ ಪೊಲೀಸರಿಗೆ ನೈಟ್ ನಾವು ಬರ್ತಿದ್ದಾಗ ಅಲ್ಲಿ ಒಂದು ಡಿಫೆಂಡರ್ ಕಾರ್ ಬಂತು, ನಾನು ವಸೀಂಗೆ ಕರೆದೆ, ಆದ್ರೆ ಅವನು ರೆಸ್ಪಾನ್ಸ್ ಮಾಡಲಿಲ್ಲ. ನಾನು ಅವನನ್ನ ಹುಡುಕ್ತಿದ್ದಾಗ ಒಂದು ಡೆಡ್ ಬಾಡಿ ನನ್ನ ಕಾಲಿಗೆ ತಾಕಿತ್ತು. ನಾನು ಅದನ್ನ ಚೆಕ್ ಮಾಡಿದಾಗ ಅದು ವಸೀಂ ಆಗಿದ್ದ. ಆಗ ಅಲ್ಲೇ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಆತ 6 ಅಡಿ ಎತ್ತರ ಇದ್ದ ಮತ್ತು ಅವರು ನಡೆದು ಹೋಗ್ತಿದ್ದಾಗ ಒಂದೇ ರೀತಿಯ ಸೌಂಡ್ ಬರ್ತಿತ್ತು ಅಂತ ಹೇಳ್ತಾನೆ. ಆಗ ಪೊಲೀಸರು ನೀನು ಕೊಲೆಗಾರನನ್ನ ಕಂಡುಹಿಡಿತೀಯಾ ಅಂತ ಕೇಳ್ತಾರೆ. ಆಗ ವಿಕ್ಟರ್ ಅವರು ಅವತ್ತು ಹಾಕಿರೋ ಸೆಂಟ ವಾಸನೆಯಿಂದ ಕಂಡುಹಿಡಿಬಹುದು ಅಂತ ಹೇಳ್ತಾನೆ. ಈಗ ವಸೀಮಣ್ಣ ಅಕ್ಬರ್ನ ತೋರಿಸ್ತಾರೆ. ಇಲ್ಲಿ ಪೊಲೀಸರು ಅಕ್ಬರ್ನ ಎನ್ಕ್ವೈರಿ ಮಾಡ್ತಿರ್ತಾರೆ. ಏಕೆಂದ್ರೆ ವಸೀಂ ಜೊತೆ ಕೊನೆಯದಾಗಿ ಅಕ್ಬರ್ ಮಾತಾಡಿರ್ತಾನೆ. ಆಗ ಅಕ್ಬರ್ ವಸೀಂ ನನ್ನಿಂದ ದುಡ್ಡು ತಗೊಂಡಿದ್ದ, ಅದಕ್ಕೆ ನಾನು ಫೋನ್ ಮಾಡಿದ್ದೆ. ಆಕ್ಚುಲಿ ವಸೀಂ ತುಂಬಾ ಇಲ್ಲಿಗಲ್ ಕೆಲಸ ಮಾಡ್ತಿದ್ದ, ಅವರಲ್ಲೇ ಯಾರಾದ್ರೂ ಅವನನ್ನ ಸಾಯಿಸಿರ್ಬೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ವಸೀಂ ಫ್ಯೂನರಲ್ ನ ತೋರಿಸ್ತಾರೆ. ಇಲ್ಲಿ ವಿಕ್ಟರ್ ಕೂಡ ಇರ್ತಾನೆ. ಆಗ ಅಲ್ಲಿ ಒಂದು ಗಾಡಿ ಬಂದು ನಿಲ್ಲುತ್ತೆ. ಅದರೊಳಗಿಂದ ಅದೇ ಕೊಲೆಗಾರ ಬಂದಿರ್ತಾನೆ. ವಿಕ್ಟರ್ ನಡೆಯೋ ಸೌಂಡ್ ನಿಂದ ಕೊಲೆಗಾರ ಬಂದಿರಬೇಕು ಅಂತ ಅನುಮಾನ ಪಡ್ತಾನೆ. ಆಮೇಲೆ ಅವನು ಹೊರಗೆ ಹೋಗಿ ಕಾರನ್ನ ಮುಟ್ಟಿ ನೋಡ್ತಾನೆ. ಆಗ ಅವನಿಗೆ ಅದು ಡಿಫೆಂಡರ್ ಕಾರ್ ಅಂತ ಗೊತ್ತಾಗುತ್ತೆ. ಅದನ್ನೆಲ್ಲ ಕಿಲ್ಲರ್ ನೋಡ್ತಿರ್ತಾನೆ. ತನ್ನ ಲವರ್ ಇಶಾಗೆ ಫೋನ್ ಮಾಡಿ ನಾನು ನಿನಗೊಂದು ವಿಷಯ ಹೇಳಬೇಕು ಅಂತ ಹೇಳ್ತಾನೆ. ಆಗ ಯಾರೋ ಹಿಂದೆಯಿಂದ ವಿಕ್ಟರ್ನ ಕಾರ್ ಡಿಕ್ಕಿಯಲ್ಲಿ ಹಾಕ್ತಾರೆ. ಈಗ ವಿಕ್ಟರ್ನ ಒಂದು ಕೆಮಿಕಲ್ ಫ್ಯಾಕ್ಟರಿಗೆ ತರ್ತಾರೆ. ಇಲ್ಲಿ ಕಿಲ್ಲರ್ ರಸಲ್ ವಿಕ್ಟರ್ಗೆ ನೋಡು, ನಾನು ಮತ್ತು ಅಕ್ಬರ್ ಡ್ರಗ್ಸ್ ದಂತೆಯಲ್ಲಿ ಪಾರ್ಟ್ನರ್ಸ್. ಸೊ ನಮ್ಮ ಕೆಲಸಕ್ಕೆ ಅಡ್ಡ ಬರ್ತಿದ್ದ ಅಂತ ವಸೀಂನ ಸಾಯಿಸ್ಬಿಟ್ವಿ. ನೀನು ಬ್ಲೈಂಡ್ ಇದ್ದೀಯ ಅಂತ ಅವತ್ತು ನಿನ್ನ ಬಿಟ್ಟಿದ್ದು, ಆದ್ರೆ ನೀನು ನನ್ನ ನೋಡದೆ ನಾನೇ ಕಿಲ್ಲರ್ ಅಂತ ಕಂಡುಹಿಡಿದೆ, ಅದಕ್ಕೆ ಈಗ ನಿನ್ನ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಮೇಲೆ ತನ್ನ ಕಡೆ ಒಬ್ಬ ವ್ಯಕ್ತಿಗೆ ವಿಡಿಯೋ ರೆಕಾರ್ಡ್ ಮಾಡುವಂತೆ ಹೇಳ್ತಾನೆ. ವಿಕ್ಟರ್ನ ಒಂದು ಆಸಿಡ್ ನಿಂದ ತುಂಬಿದ ಟ್ಯಾಂಕ್ ಒಳಗೆ ಹಾಕ್ತಾನೆ. ಇದರಿಂದ ವಿಕ್ಟರ್ ಪೂರ್ತಿ ಬಾಡಿ ಕರಗಿ ಹೋಗುತ್ತೆ. ಅವನ ಮುಖ ಕೂಡ ಗುರುತಿಗೆ ಸಿಗದಂತೆ ಆಗುತ್ತೆ. ರಸಲ್ ಅಲ್ಲಿಂದ ತನ್ನ ತಂದೆ ಟಾನಿ ಹತ್ರ ಬರ್ತಾನೆ. ಟಾನಿ ರಸಲ್ಗೆ ನೀನು ನಿನ್ನ ಅಣ್ಣ ಕ್ರಯೂಸ್ ಅಂತೆ ಆಗ್ಬಾರ್ದು, ಪ್ರತಿಯೊಂದು ಸಮಸ್ಯೆಗೆ ಕೊಲೆನೇ ಪರಿಹಾರ ಅಲ್ಲ, ಕೆಲವೊಮ್ಮೆ ತಲೆ ಕೂಡ ಓಡಿಸಬೇಕು ಅಂತ ಹೇಳ್ತಾನೆ. ಆಮೇಲೆ ರಸಲ್ ಫ್ರೆಂಡ್ ದೇವಾಗೆ ರಸಲ್ ಮೇಲೆ ನಿಗಾ ಇಡು, ಅವನ ಕೋಪದಲ್ಲಿ ಏನು ಮಾಡದಂಗೆ ನೋಡ್ಕೋ ಅಂತ ಹೇಳ್ತಾನೆ. ಈ ಕಡೆ ಪೊಲೀಸರಿಗೆ ನದಿ ತೀರದಲ್ಲಿ ಒಂದು ಸುಟ್ಟ ಡೆಡ್ ಬಾಡಿ ಸಿಗುತ್ತೆ. ಆಗ ಫಾರೆನ್ಸಿಕ್ ಟೀಮ್ ಡೆಡ್ ಬಾಡಿನ ಆಸಿಡ್ ನಿಂದ ಸುಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಕಡೆ ಈಶಾ ಸ್ಟೇಷನ್ಗೆ ಬಂದು ವಿಕ್ಟರ್ ಕಾಣೆಯಾಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತಾಳೆ. ಆಗ ಅವರು ವಿಕ್ಟರ್ ಕೊನೆಯದಾಗಿ ಎಲ್ಲಿಂದ ಮಿಸ್ ಆದ ಅಂತ ಕೇಳ್ತಾರೆ. ಆಗ ಈಶಾ ಅವನು ನನಗೆ ಫೋನ್ ಮಾಡಿ ಭೇಟಿ ಆಗ್ಬೇಕಂತ ಹೇಳಿದಾಗ ವಾಸಿಂ ಫ್ಯೂನರಲ್ ನಲ್ಲಿ ವಾಸಿಂ ಮನೆ ಹತ್ರ ಇದ್ದ ಅಂತ ಹೇಳ್ತಾಳೆ. ಅದು ಸಿಕ್ಕ ಡೆಡ್ ಬಾಡಿ ವಿಕ್ಟರ್ ಆಗಿರ್ಬೋದಾ ಅಂತ ಅವರು DNA ಟೆಸ್ಟ್ ಮಾಡ್ತಾರೆ. ಆಗ ಅದು ವಿಕ್ಟರ್ ಬಾಡಿ ಅಂತ ಕನ್ಫರ್ಮ್ ಮಾಡ್ತಾರೆ. ಈಗ ವಿಕ್ಟರ್ ಫ್ಯಾಮಿಲಿನ ತೋರಿಸ್ತಾರೆ. ಇವರ ಫ್ಯಾಮಿಲಿ ತುಂಬಾ ದೊಡ್ಡದಾಗಿರುತ್ತೆ ಮತ್ತು ವಿಕ್ಟರ್ ಫ್ಯಾಮಿಲಿ ಗೋಲ್ಡ್ ಬಿಸ್ನೆಸ್ ನಲ್ಲಿ ಇರುತ್ತೆ. ವಿಕ್ಟರ್ಗೆ ಒಬ್ಬ ಅಣ್ಣ ಮತ್ತು ಅಕ್ಕ ಇರ್ತಾಳೆ. ಇದಲ್ಲದೆ ವಿಕ್ಟರ್ ತಂದೆ ಒಂದು ಹುಡುಗನನ್ನ ದತ್ತು ತಗೊಂಡಿರ್ತಾರೆ ಮತ್ತು ಅವನ ಹೆಸರು ಅವನ ತಾತನ ಹೆಸರಿಗೆ ಇಟ್ಟಿರ್ತಾರೆ. ಅವನೇ ಮಾರ್ಕೋ. ಆದ್ರೆ ಅವರ ಮನೆಯಲ್ಲಿ ಮಾರ್ಕೋ ಅಂದ್ರೆ ಯಾರಿಗೂ ಇಷ್ಟ ಇರಲ್ಲ. ವಿಕ್ಟರ್ ಮಾತ್ರ ಮಾರ್ಕೋನ ತುಂಬಾ ಪ್ರೀತಿ ಮಾಡ್ತಿರ್ತಾನೆ. ದೊಡ್ಡಣ್ಣ ಜಾರ್ಜ್ಗೂ ಮಾರ್ಕೋ ಅಂದ್ರೆ ಇಷ್ಟ ಇರುತ್ತೆ. ಆದ್ರೆ ಅವನು ಯಾವಾಗ್ಲೂ ಕೋಪ ಮಾಡ್ತಾ ಜಗಳ ಮಾಡ್ತಾ ಇರ್ತಾನೆ. ಅದಕ್ಕೆ ಅವನು ಮಾರ್ಕೋನ ಅಲ್ಲಿಂದ ದೂರ ಫಾರಿನ್ಗೆ ಕಳಿಸಿರ್ತಾನೆ. ಏಕೆಂದ್ರೆ ಒಂದು ದಿನ ಜಾನ್ ಅನ್ನೊಬ್ಬ ವ್ಯಕ್ತಿ ಜಾರ್ಜ್ಗೆ ಫೋನ್ ಮಾಡಿ ನಾನು ವಿಕ್ಟರ್ನ ಕಿಡ್ನಾಪ್ ಮಾಡಿದ್ದೀನಿ, ಅವನು ಸೇಫ್ ಆಗಿ ಇರ್ಬೇಕಾದ್ರೆ 4 ಸೂಟ್ ಕೇಸ್ ಗೋಲ್ಡ್ ತಗೊಂಡು ಬಾ ಅಂತ ಹೇಳ್ತಾನೆ. ಆದ್ರೆ ವರಂಡದಲ್ಲಿ ನೋಡಿದ್ರೆ ವಿಕ್ಟರ್ ಹಾಡು ಕೇಳ್ತಾ ಕೂತಿರ್ತಾನೆ. ಆಗ ಜಾನ್ ಮೊಲ ಅನ್ಕೊಂಡು ಸಿಂಹನ ಕಿಡ್ನಾಪ್ ಮಾಡಿದ್ದಾನೆ, ಈಗ ಅವನ ದೇವರೇ ಕಾಪಾಡಬೇಕು ಅಂತ ಹೇಳ್ತಾನೆ. ಹಾಗೆ ಆಗುತ್ತೆ. ಮಾರ್ಕೋ ಜಾನ್ ಕಡೆಯವರನ್ನೆಲ್ಲ ಒಂದೊಂದಾಗಿ ಹೊಡೆದು ಎಲ್ಲರನ್ನ ಮುಗಿಸ್ಬಿಡ್ತಾನೆ. ಇದರಿಂದ ಮಾರ್ಕೋ ಮನೆಯಲ್ಲಿ ಎಲ್ಲಾ ಮಕ್ಕಳು ಅವನನ್ನ ಸೂಪರ್ ಹೀರೋ ಅಂತ ಕರೀತಿರ್ತಾರೆ. ಈಗ ಜಾರ್ಜ್ ಮಾರ್ಕೋಗೆ ವಿಕ್ಟರ್ ಸತ್ತ ವಿಷಯ ಹೇಳಬಾರ್ದು, ಏಕೆಂದ್ರೆ ವಿಕ್ಟರ್ ಅಂದ್ರೆ ಮಾರ್ಕೋಗೆ ತುಂಬಾ ಇಷ್ಟ. ಅವನು ಇಲ್ಲಿ ಬಂದ್ರೆ ಅನಾಹುತ ಆಗುತ್ತೆ, ಅದಕ್ಕೆ ಫ್ಯೂನರಲ್ ಮುಗಿಯುವವರೆಗೂ ಯಾರು ಮಾರ್ಕೋಗೆ ಹೇಳಬಾರ್ದು ಅಂತ ಹೇಳ್ತಾನೆ. ಏಕೆಂದ್ರೆ ಮಾರ್ಕೋ ವಿಕ್ಟರ್ ಬಾಡಿ ನೋಡಿ ಏನ್ ಮಾಡ್ಬೋದಂತ ಎಲ್ಲರಿಗೂ ಭಯ ಇರುತ್ತೆ. ಈಗ ಚರ್ಚಲ್ಲಿ ಫ್ಯೂನರಲ್ ನಡೀತಿರುತ್ತೆ. ಆಗ ಅಲ್ಲಿ ಮಾರ್ಕೋ ಬರ್ತಾನೆ. ಮಾರ್ಕೋ ಇಲ್ಲಿ ನನ್ನ ತಮ್ಮನ ಸಾಯಿಸಿದ ಒಬ್ಬನನ್ನ ಬಿಡೋದಿಲ್ಲ, ಅವನು ಎಷ್ಟು ನೋವಿನಿಂದ ಸತ್ತನೋ ಅದಕ್ಕಿಂತ ಹೆಚ್ಚು ನೋವು ಪಡುವಂತೆ ಮಾಡಿ ಅವರನ್ನ ಸಾಯಿಸ್ತೀನಿ, ಈಗಿಂದ ಅವರ ಜೀವನದ ಕೌಂಟ್ ಡೌನ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾನೆ. ಅಲ್ಲಿ ವಿಕ್ಟರ್ನ ಕೊಂದವರು ಕೂಡ ಇರ್ತಾರೆ. ಏಕೆಂದ್ರೆ ಡಾನಿ ಕೂಡ ಗೋಲ್ಡ್ ಬಿಸ್ನೆಸ್ ನಲ್ಲಿ ಇರ್ತಾನೆ. ಅವರಿಗೆ ಒಬ್ಬರ ಪರಿಚಯ ಒಬ್ಬರಿಗೆ ಇರುತ್ತೆ. ಮಾರ್ಕೋ ಮಾತನ್ನ ಕೇಳಿ ಅವರು ಬೆಚ್ಚಿ ಬೀಳ್ತಾರೆ. ಏಕೆಂದ್ರೆ ಮಾರ್ಕೋ ಕೇವಲ ಮಾತಾಡಲ್ಲ, ಮಾಡಿ ತೋರಿಸ್ತಾನೆ ಅಂತ ಅವರಿಗೆ ಗೊತ್ತಿರುತ್ತೆ. ಮನೆಗೆ ಬಂದಾಗ ಜಾರ್ಜ್ ಮಾರ್ಕೋಗೆ ಚರ್ಚಲ್ಲಿ ನಿಂತು ಅದೆಲ್ಲ ಹೇಳೋಕೆ ಎಷ್ಟು ಧೈರ್ಯ ನಿನಗೆ, ವಿಕ್ಟರ್ ಏನು ನಿನ್ನ ಸ್ವಂತ ತಮ್ಮನ, ಅವನ ಸಾವಿಗೆ ನಾನು ಸೇಡು ತೀರಿಸ್ಕೊತೀನಿ ಅಂತ ಹೇಳ್ತಾನೆ. ಆಮೇಲೆ ಜಾರ್ಜ್ ಮಾರ್ಕೋಗೆ ನೋಡು, ಸೇಡಿನಿಂದ ಏನು ಪಡೆಯೋಕ್ಕಾಗಲ್ಲ, ಇದರಿಂದ ಬರೀ ನೆಮ್ಮದಿ ಹಾಳಾಗುತ್ತೆ, ನೀನು ಇದೆಲ್ಲ ನಿನ್ನ ತಲೆಯಿಂದ ತೆಗೆದು ಬಿಡು, ಈ ಫ್ಯಾಮಿಲಿಗೆ ನಿನ್ನ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ. ಆದ್ರೆ ಮಾರ್ಕೋ ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾನೆ.
ಈಗ ಮಾರ್ಕೋ ವಿಕ್ಟರ್ ಜೊತೆ ತಾನು ಸ್ಪೆಂಡ್ ಮಾಡಿದ ಗುಡ್ ಮೂಮೆಂಟ್ ಬಗ್ಗೆ ಯೋಚನೆ ಮಾಡ್ತಾನೆ. ಒಂದು ದಿನ ಮಾರ್ಕೋ ಮತ್ತು ವಿಕ್ಟರ್ ಕಾರಲ್ಲಿ ಕೂತಿದ್ದಾಗ ವಿಕ್ಟರ್ ಮಾರ್ಕೋಗೆ, ನೀನು ಯಾಕೆ ಯಾವಾಗ್ಲೂ ಕೋಪದಲ್ಲಿರ್ತೀಯ? ನಾನು ನೋಡು ನನಗೆ ಕಣ್ಣು ಇಲ್ಲದಿದ್ದರೂ ಯಾವಾಗ್ಲೂ ಖುಷಿಯಾಗಿರ್ತೀನಿ ಅಂತ ಹೇಳ್ತಾನೆ. ಆಗ ಮಾರ್ಕೋ, ನಿನಗೆ ಕಣ್ಣು ಕಂಡರೆ ಮೊದಲು ಏನ್ ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ವಿಕ್ಟರ್, ನನಗೆ ಕಾರು ಓಡಿಸ್ಬೇಕಂತ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಆಗ ಮಾರ್ಕೋ ಒಂದು ಖಾಲಿ ಜಾಗಕ್ಕೆ ಹೋಗಿ ವಿಕ್ಟರ್ಗೆ ಕಾರ್ ಡ್ರೈವಿಂಗ್ ಕಲಿಸ್ತಾನೆ. ಇವರು ತುಂಬಾ ಖುಷಿಯಾಗಿರ್ತಾರೆ. ಈಗ ಜಾರ್ಜ್ ಸಿಟಿಯಲ್ಲಿದ್ದ ಎಲ್ಲ ಮುಖ್ಯ ಗೋಲ್ಡ್ ಬಿಸ್ನೆಸ್ ಮಾಡ್ತಿದ್ದವರ ಜೊತೆ ಮೀಟಿಂಗ್ ಮಾಡ್ತಾನೆ. ಇಲ್ಲಿ ಇವರು ಒಬ್ಬ ಅಂಧ ಹುಡುಗನನ್ನ ಇಷ್ಟು ದಾರುಣವಾಗಿ ಆಸಿಡ್ ನಲ್ಲಿ ಹಾಕಿ ಸಾಯಿಸಿದಾರಂದ್ರೆ ಅವರೆಷ್ಟು ಕ್ರೂರಿ ಆಗಿರ್ಬೋದು, ಅವರಿಗೆ ನರಕದಲ್ಲೂ ಜಾಗ ಸಿಗಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಯಾರು ಅಂತ ಕೆಲಸ ಮಾಡಲ್ಲ, ಇದು ಮಾತ್ರ ಸತ್ಯ. ನೀನು ಇದನ್ನೆಲ್ಲ ಮರೆತು ನಿನ್ನ ಬಿಸ್ನೆಸ್ ಕಡೆ ಗಮನ ಕೊಡು ಅಂತ ಹೇಳ್ತಾರೆ. ಆಗ ಜಾರ್ಜ್, ಅದೇಂಗಾಗುತ್ತೆ, ವಿಕ್ಟರ್ನ ಕೊಂದವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾನೆ. ಆಗ ಟಾನಿ ಜಾರ್ಜ್ಗೆ, ಇವನು ನನ್ನ ಮಗ ರಸಲ್, ಲಂಡನ್ ನಿಂದ ಎಜುಕೇಶನ್ ಮುಗಿಸಿಕೊಂಡು ಇಂಡಿಯಾಗೆ ಬಂದಿದ್ದಾನೆ. ಈಗಿಂದ ನನ್ನ ಎಲ್ಲಾ ಬಿಸ್ನೆಸ್ ನ ಇವನೇ ನೋಡ್ಕೊತಾನೆ, ಇವನಿಗೆ ಬ್ಲೆಸ್ ಮಾಡು ಅಂತ ಹೇಳ್ತಾನೆ. ಮತ್ತು ವಿಕ್ಟರ್ ಕಿಲ್ಲರ್ ನ ಹುಡುಕೋಕೆ ಕೂಡ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ತಾನೆ. ಆಗ ಅಲ್ಲಿ ಮಾರ್ಕೋ ಬರ್ತಾನೆ. ಈತ ನನಗೆ ಯಾರ ಹೆಲ್ಪ್ ಬೇಡ, ವಿಕ್ಟರ್ ನ ಕೊಂದವರ ಸಾವು ನೋಡೋರ ಆತ್ಮ ಕೂಡ ಹೆದರುವಂತೆ ಇರುತ್ತೆ ಅಂತ ಹೇಳ್ತಾನೆ. ಮನೆಗೆ ಬಂದಾಗ ಟಾನಿ ತನ್ನ ಮಗ ರಸಲ್ಗೆ, ಮಾರ್ಕೋ ಜಾರ್ಜ್ ಅಂತೆ ಅಲ್ಲ, ಅವನು ಸಾಯಿಸೋ ಮುಂಚೆ ಯೋಚನೆ ಮಾಡಲ್ಲ, ನೀನು ವಿಕ್ಟರ್ ನ ಕೊಲ್ಲಬಾರ್ದಾಗಿತ್ತು, ಏನೇ ಆಗ್ಲಿ ಹುಷಾರಾಗಿರು ಅಂತ ಹೇಳ್ತಾನೆ. ಈ ಕಡೆ ಮಾರ್ಕೋ ಪೊಲೀಸ್ ಆಫೀಸರ್ ಹತ್ರ ಬರ್ತಾನೆ. ಇಲ್ಲಿ ಈತ, ನಿನಗೆ ಏನು ಇನ್ಫಾರ್ಮೇಶನ್ ಗೊತ್ತು ಹೇಳು ಅಂತ ಹೇಳ್ತಾನೆ. ಪೊಲೀಸ್ ಮಾರ್ಕೋಗೆ ಎಲ್ಲ ಹೇಳ್ತಾನೆ. ಆಗ ಮಾರ್ಕೋ, ಇಲ್ಲಿ ಹೈಡ್ರೋಫ್ಲೋರಿಕ್ ಆಸಿಡ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾನೆ. ಇನ್ನೊಂದು ಕಡೆ ರಸಲ್ ಅಕ್ಬರ್ ಹತ್ರ ಬರ್ತಾನೆ. ಇಲ್ಲಿ ಟಾನಿ ಕೂಡ ಇರ್ತಾನೆ. ಇವರು ಅಕ್ಬರ್ಗೆ, ನಮ್ಮಲ್ಲಿ ತುಂಬಾ ವೀಕ್ ಅಂದ್ರೆ ನೀನು ಒಬ್ಬನೇ, ಮಾರ್ಕೋ ನಿನ್ನ ಹತ್ರ ಎನ್ಕ್ವೈರಿಗೆ ಬಂದಾಗ ಹುಷಾರಾಗಿರು, ಇಲ್ಲಾಂದ್ರೆ ನಾವು ಏನ್ ಮಾಡ್ಬೋದಂತ ನಿನಗೆ ಗೊತ್ತು ಅಂತ ಹೇಳ್ತಾರೆ. ಅವರು ಅಲ್ಲಿಂದ ಹೋದ್ಮೇಲೆ ಮಾರ್ಕೋ ಅಲ್ಲಿಗೆ ಬರ್ತಾನೆ. ಆಗ ಅಕ್ಬರ್ ಮಾರ್ಕೋಗೆ, ಅವತ್ತು ವಸೀಂ ಫ್ಯೂನರಲ್ ಇದ್ದಾಗ ವಿಕ್ಟರ್ ಬಂದಿದ್ದ, ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಅಲ್ಲಿಂದ ಹೋದ, ಎಲ್ಲಿಗೆ ಹೋದ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಮಾರ್ಕೋ, ಸದ್ಯ ನೀನು ಹೇಳೋದು ನಿಜ ಅಂತ ತಿಳ್ಕೊತೀನಿ, ಆದ್ರೂ ಸುಳ್ಳು ಅಂತ ಗೊತ್ತಾದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳ್ತಾನೆ. ಈ ಕಡೆ ದುಬೈಯಿಂದ ಗೋಲ್ಡ್ ಕನ್ಸೈನ್ಮೆಂಟ್ ಬರ್ತಿರುತ್ತೆ. ಆಗ ಟೋನಿ ಪ್ಲೇನ್ ಮಾಡಿ ಅದನ್ನ ಕಸ್ಟಮ್ಸ್ಗೆ ಹಿಡಿದು ಕೊಡ್ತಾನೆ. ಆದ್ರೆ ಜಾರ್ಜ್ ಮುಂದೆ, ಯಾರೋ ನಮ್ಮ ಶತ್ರುಗಳು ನಮ್ಮ ಗೋಲ್ಡ್ ನ ಹಿಡಿದು ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಆಮೇಲೆ ಟೋನಿ ದೇವಾಗೆ ಜಾರ್ಜ್ ನ ಕೊಲ್ಲುವಂತೆ ಹೇಳ್ತಾನೆ. ಆಗ ದೇವ ಕಾರಲ್ಲಿ ಜಾರ್ಜ್ಗೆ ಸ್ಟ್ಯಾಬ್ ಮಾಡಿ ಹೋಗ್ಬಿಡ್ತಾನೆ. ಆದ್ರೆ ಜಾರ್ಜ್ ಸಾಯೋದಿಲ್ಲ, ಅವನನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಆಗ ಟಾನಿ ದೇವನಿಗೆ, ನಿನಗೆ ಒಂದು ಕೆಲಸ ಕೊಟ್ಟಿದ್ದೆ, ಅದನ್ನ ಸರಿಯಾಗಿ ಮಾಡಿಲ್ಲ, ನೀನು ಸ್ವಲ್ಪ ದಿನ ಅಂಡರ್ಗ್ರೌಂಡ್ ಹೋಗು ಅಂತ ಹೇಳ್ತಾನೆ. ಈ ಕಡೆ ಒಬ್ಬ ಯೂಟ್ಯೂಬರ್ ಪೊಲೀಸರಿಗೆ ಟಾನಿ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಇಲ್ಲಿಗಲ್ ಫೈಟ್ ನಡೆಯುತ್ತೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ನನ್ನ ಕಾರನ್ನ ಫ್ಯಾಕ್ಟರಿ ಮುಂದೆ ನಿಲ್ಲಿಸಿ ಅದಕ್ಕೆ ಒಂದು ಕ್ಯಾಮೆರಾ ಸೆಟ್ ಮಾಡಿದ್ದೆ. ಆದ್ರೆ 2 ವಾರ ಆದ್ಮೇಲೆ ನಾನು ಫುಟೇಜ್ ನ ಚೆಕ್ ಮಾಡಿದಾಗ ಅದರಲ್ಲಿ ಈ ವಿಡಿಯೋ ಇತ್ತು ಅಂತ ಇನ್ಸ್ಪೆಕ್ಟರ್ಗೆ ವಿಡಿಯೋ ತೋರಿಸ್ತಾನೆ. ಅದರಲ್ಲಿ ರಸಲ್ ವಸೀಂನ ಕೊಂದಿರೋ ವಿಡಿಯೋ ಇರುತ್ತೆ. ಆಗ ಇನ್ಸ್ಪೆಕ್ಟರ್ ತನ್ನ ಸೀನಿಯರ್ ಹತ್ರ ಹೋಗಿ ಆ ವಿಡಿಯೋನ ಕೊಡ್ತಾನೆ. ಆದ್ರೆ ಸೀನಿಯರ್ ಆಫೀಸರ್ ರಸಲ್ ನಿಂದ ದುಡ್ಡು ತಗೊಂಡಿರ್ತಾನೆ. ಅದಕ್ಕೆ ಅವನು ಆ ವಿಡಿಯೋನ ಬಿಸಾಕ್ಬಿಡ್ತಾನೆ ಮತ್ತು ಯೂಟ್ಯೂಬರ್ ಬಗ್ಗೆ ರಸಲ್ಗೆ ಹೇಳ್ತಾನೆ. ಆಗ ರಸಲ್ ಮೊದಲು ಇನ್ಸ್ಪೆಕ್ಟರ್ನ ಸಾಯಿಸ್ತಾನೆ, ಆಮೇಲೆ ಯೂಟ್ಯೂಬರ್ನ ಕೂಡ ಸಾಯಿಸ್ಬಿಡ್ತಾನೆ. ಆದ್ರೆ ಇನ್ಸ್ಪೆಕ್ಟರ್ಗೆ ಸೀನಿಯರ್ ಮೇಲೆ ಡೌಟ್ ಇರುತ್ತೆ. ಅದಕ್ಕೆ ಅವನು ಸಾಯೋ ಮುಂಚೆ ಜಾರ್ಜ್ ಫ್ಯಾಮಿಲಿ ಡಾಕ್ಟರ್ಗೆ ಒಂದು ಪೆನ್ ಡ್ರೈವ್ ಕೊಟ್ಟು ತನಗೇನಾದ್ರೂ ಆದ್ರೆ ಅದನ್ನ ಜಾರ್ಜ್ಗೆ ತೋರಿಸುವಂತೆ ಹೇಳಿರ್ತಾನೆ. ಈಗ ಜಾರ್ಜ್ ಆ ಪೆನ್ ಡ್ರೈವ್ ನ ನೋಡ್ತಾನೆ. ಆಗ ಅವನಿಗೆ ವಿಕ್ಟರ್ನ ಕೊಂದಿದ್ದು ರಸಲ್ ಅಂತ ಗೊತ್ತಾಗುತ್ತೆ. ಆಗ ಜಾರ್ಜ್ ಮಾರ್ಕೋಗೆ ಫೋನ್ ಮಾಡಿ, ವಿಕ್ಟರ್ನ ಕೊಂದಿದ್ದು ರಸಲ್, ಅವರು ಮೊದಲು ವಸೀಂನ ಕೊಂದಿದ್ದಾರೆ, ಅದು ವಿಕ್ಟರ್ಗೆ ಗೊತ್ತಾದಾಗ ವಿಕ್ಟರ್ನ ಸಹ ಕೊಂದಿದ್ದಾರೆ ಅಂತ ಹೇಳ್ತಾನೆ. ಆದ್ರೆ ಈ ಕಡೆ ಮಾರ್ಕೋ ಕಾರಲ್ಲಿ ಇರ್ತಾನೆ. ಅವನು ಲೌಡ್ ಸ್ಪೀಕರ್ ನಲ್ಲಿ ಮಾತಾಡ್ತಿರ್ತಾನೆ. ಆದ್ರೆ ಅಲ್ಲಿ ರಸಲ್ ಕೂಡ ಇರ್ತಾನೆ. ಮಾರ್ಕೋ ಏನಾದ್ರೂ ಮಾಡೋ ಮುಂಚೆ ರಸಲ್ ಅವನನ್ನ ಹೊಡೆದು ಬಂದಿ ಮಾಡ್ಕೊತಾನೆ. ಈಗ ರಸಲ್ ಮಾರ್ಕೋನ ಸಾಯಿಸೋಕೆ ಚೈನ್ಸಾ ತಗೊಂಡು ಬರ್ತಾನೆ. ಆದ್ರೆ ಮಾರ್ಕೋ ಮುಖದ ಮೇಲೆ ಭಯದ ಗುರುತು ಇರೋದಿಲ್ಲ. ಆಗ ರಸಲ್ ಅಲ್ಲೇ ಇದ್ದ ಮಾರ್ಕೋ ಬಾಡಿಗಾರ್ಡ್ ಅನ್ವರ್ ಕೈನ ಕಟ್ ಮಾಡ್ಬಿಡ್ತಾನೆ. ಆಮೇಲೆ ತನ್ನ ಜನರಿಗೆ ಮಾರ್ಕೋನ ಮುಗಿಸುವಂತೆ ಹೇಳ್ತಾನೆ. ಅವನು ಅಲ್ಲಿಂದ ಹೋಗ್ತಿರುವಾಗ ಮಾರ್ಕೋ ರಸಲ್ ಕಡೆಯವನ ಕೈಯನ್ನ ಕಚ್ತಾನೆ. ಆಮೇಲೆ ಚಾಕು ಬಾಯಲ್ಲಿ ಇಟ್ಕೊಂಡು ಒಂದೊಂದಾಗಿ ಅವರ ಕಡೆಯವರನ್ನ ಸಾಯಿಸ್ತಿರ್ತಾನೆ. ಆಗ ಎಲ್ಲರೂ ಕೊಡ್ಲಿ ತಗೊಂಡು ಮಾರ್ಕೋನ ಸಾಯಿಸೋಕೆ ಬರ್ತಾರೆ. ಆಗ ಮಾರ್ಕೋ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಬಾಯಲ್ಲಿ ಚಾಕು ಹಾಕಿ ತನ್ನ ಕೈಗೆ ಕಟ್ಟಿದ ಹಗ್ಗವನ್ನ ಬಿಚ್ಕೋತಾನೆ. ಈಗ ಅವನು ಒಂದೊಂದಾಗಿ ಎಲ್ಲರನ್ನ ಮುಗಿಸ್ಬಿಡ್ತಾನೆ. ಆಮೇಲೆ ರಸಲ್ನ ಚೆನ್ನಾಗಿ ಹೊಡೆದು ಅರೆಜೀವ ಮಾಡ್ತಾನೆ. ಆಗ ಅಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. ಆಗ ಮಾರ್ಕೋ ಅನ್ವರ್ನ ಕಾರಲ್ಲಿ ಹಾಕ್ತಾನೆ. ಮಳೆ ನಿಂತ ಮೇಲೆ ಮಾರ್ಕೋ ಚೈನ್ಸಾ ತಗೊಂಡು ರಸಲ್ನ ಸಾಯಿಸೋಕೆ ಬರ್ತಾನೆ. ಆಗ ರಸಲ್, ನೀನು ನನ್ನ ಸಾಯಿಸಿದ್ರೆ ಈಶಾ ನಿನಗೆ ಸಿಗೋದಿಲ್ಲ, ಏಕೆಂದ್ರೆ ಈಶಾ ನನ್ನ ತಂದೆ ಕಿಡ್ನಾಪ್ ಮಾಡಿದ್ದಾನೆ. ಆಗ ಟಾನಿ ಕಾಲ್ ಮಾಡಿ, ರಸಲ್ನ ಬಿಟ್ಟು ಬಿಡು, ಇಲ್ಲಾಂದ್ರೆ ನಾನು ಈಶಾನ ಮತ್ತು ಆಕೆ ಹೊಟ್ಟೆಲಿರೋ ವಿಕ್ಟರ್ ಮಗನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಮಾರ್ಕೋ ರಸಲ್ನ ಬಿಟ್ಟು ಜಾರ್ಜ್ ಹತ್ರ ಬರ್ತಾನೆ. ಮಾರ್ಕೋ ಜಾರ್ಜ್ಗೆ, ಟಾನಿ ಈಶಾನ ಬಿಡಬೇಕಂದ್ರೆ ನಮ್ಮ ಆಸ್ತಿನೆಲ್ಲ ಅವನಿಗೆ ಬರೆದು ಕೊಡಬೇಕಂತ ಹೇಳ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ಜಾರ್ಜ್ ತಂಗಿ, ಈಶಾ ಹೊಟ್ಟೆಲಿರೋದು ವಿಕ್ಟರ್ ಮಗ ಅಂತ ಗ್ಯಾರಂಟಿ ಏನು, ನಾವು ಆಸ್ತಿ ಬರ್ಕೊಡೋದು ಬೇಡ ಅಂತ ಹೇಳ್ತಾಳೆ. ಆದ್ರೆ ಜಾರ್ಜ್ ಆಸ್ತಿ ಕೊಡೋದಾಗಿ ಒಪ್ಕೋತಾನೆ. ಆಗ ಮಾರ್ಕೋ ಜಾರ್ಜ್ ಮೇಲೆ ಅಟ್ಯಾಕ್ ಮಾಡಿದ ದೇವನ ಹಿಡ್ಕೋತಾನೆ. ಮಾರ್ಕೋ ದೇವನ ಒಂದು ಕಂಟೈನರ್ ನಲ್ಲಿ ಬಾಂಬ್ ಫಿಕ್ಸ್ ಮಾಡಿ ಕಟ್ಟಿ ಹಾಕ್ತಾನೆ. ಒಂದು ಸೆಲ್ ಫೋನ್ ಕೊಟ್ಟು ಟಾನಿ ಈಶಾನ ಎಲ್ಲಿಟ್ಟಿದ್ದಾನೆ ಅಂತ ಹೇಳಿದ್ರೆ ನಿನ್ನ ಬಿಡ್ತೀನಿ ಅಂತ ಹೇಳ್ತಾನೆ. ಸ್ವಲ್ಪ ಟೈಮ್ ಆದ್ಮೇಲೆ ದೇವ ಮಾರ್ಕೋಗೆ ಫೋನ್ ಮಾಡಿ ಈಶಾ ಎಲ್ಲಿದ್ದಾಳೆ ಅಂತ ಹೇಳ್ತಾನೆ. ಆದರೂ ಮಾರ್ಕೋ ದೇವ ಇದ್ದ ಕಂಟೈನರ್ ನ ಬ್ಲಾಸ್ಟ್ ಮಾಡ್ತಾನೆ. ಆಮೇಲೆ ಮಾರ್ಕೋ ದೇವ ಎಳೆದ ಜಾಗಕ್ಕೆ ಬರ್ತಾನೆ. ಅಲ್ಲಿ ತುಂಬಾ ಜನ ಇರ್ತಾರೆ. ಆದ್ರೆ ಮಾರ್ಕೋ ಅಲ್ಲಿನೂ ಹೆಣಗಳ ರಾಶಿ ಹಾಕ್ತಾನೆ. ಅವನು ಎಲ್ಲರನ್ನ ಸಾಯಿಸಿ ಮೇಲೆ ಬಂದು ನೋಡಿದಾಗ ಅಲ್ಲಿ ಈಶಾ ಇರೋದಿಲ್ಲ. ಅಲ್ಲಿ ಟಾನಿ ಒಂದು ಹುಡುಗಿ ಜೊತೆ ಇರ್ತಾನೆ. ಈತ ಅಷ್ಟು ಸುಲಭವಾಗಿ ನಿನಗೆ ಈಶಾ ಸಿಗೋದಿಲ್ಲ, ಮೊದಲು ನಾವು ಹೇಳಿದ ಕೆಲಸ ಮಾಡು ಅಂತ ಹೇಳ್ತಾನೆ. ಆಗ ಮಾರ್ಕೋ ಟಾನಿ ಕೈನ ಕಟ್ ಮಾಡ್ತಾನೆ. ಆಮೇಲೆ ಅವನು ರಸಲ್ ಇದ್ದ ಜಾಗಕ್ಕೆ ಬರ್ತಾನೆ. ಇಲ್ಲಿ ಮಾರ್ಕೋ ಒಂದು ಸೂಟ್ ಕೇಸ್ ತಂದಿರ್ತಾನೆ. ರಸಲ್ ಅದರಲ್ಲಿ ಆಸ್ತಿ ಪೇಪರ್ ಇದೆ ಅಂತ ಓಪನ್ ಮಾಡ್ತಾನೆ. ಆದ್ರೆ ಅದರಲ್ಲಿ ಟೋನಿ ಕೈ ಇರುತ್ತೆ. ಆಗ ಮಾರ್ಕೋ ಈಶಾನ ನನಗೆ ಒಪ್ಪಿಸಿಲ್ಲ ಅಂದ್ರೆ ನಿನ್ನ ತಂದೆ
ತಂದೆ ಬ್ಲಡ್ ಲಾಸ್ ಆಗಿ ಸತ್ತೋಗ್ತಾನೆ. ಟಾನಿ ಲೊಕೇಶನ್ ಬೇಕಂದ್ರೆ ಈಶಾನ ನನಗೆ ಕೊಡು ಅಂತ ಹೇಳ್ತಾನೆ. ಆಗ ರಸಲ್ ಈಶಾನ ಮಾರ್ಕೋಗೆ ಕೊಡ್ತಾನೆ. ಈಗ ರಸಲ್ ಟಾನಿ ಇದ್ದ ಲೊಕೇಶನ್ಗೆ ಬರ್ತಾನೆ. ಇಲ್ಲಿ ಮಾರ್ಕೋ ಟಾನಿನ ಒಂದು ಟ್ರ್ಯಾಪ್ ನಲ್ಲಿ ಫಿಕ್ಸ್ ಮಾಡಿರ್ತಾನೆ. ಆದ್ರೆ ರಸಲ್ ಜಾಗೃತಿಯಿಂದ ಒಂದೊಂದಾಗಿ ಎಲ್ಲ ಟ್ರ್ಯಾಪ್ ನ ತೆಗಿತಾನೆ. ಆದ್ರೆ ಮಾರ್ಕೋ ಟಾನಿ ಕೂತಿದ್ದ ಚೇರ್ ಕೆಳಗೆ ಒಂದು ಬಾಂಬ್ ಫಿಕ್ಸ್ ಮಾಡಿರ್ತಾನೆ. ಈಗ ಆ ಬಾಂಬ್ ಆಕ್ಟಿವ್ ಆಗುತ್ತೆ. ಎಲ್ಲರೂ ಹೊರಗೆ ಓಡೋಗ್ತಾರೆ. ಆದ್ರೆ ಟಾನಿ ಮಾತ್ರ ಸತ್ತೋಗ್ತಾನೆ. ಈ ಕಡೆ ಜಾರ್ಜ್ ಅಕ್ಬರ್ಗೆ ನೇಣಾಕಿ ಒಂದು ಐಸ್ ಗಡ್ಡೆ ಮೇಲೆ ನಿಲ್ಲಿಸ್ತಾನೆ. ಐಸ್ ಕರಗದಂಗೆಲ್ಲ ಅಕ್ಬರ್ ನೇಣು ಟೈಟ್ ಆಗಿ ಆತ ಸತ್ತೋಗ್ತಾನೆ. ಜಾರ್ಜ್ ಮಾರ್ಕೋಗೆ ಏನೇ ಆಗ್ಲಿ ನಾವು ಈಶಾನ ಪ್ರೊಟೆಕ್ಟ್ ಮಾಡಬೇಕು, ಆಕೆ ಈಗ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾನೆ. ಈ ಕಡೆ ರಸಲ್ ಸೈರಸ್ ಹತ್ರ ಹೋಗ್ತಾನೆ. ಸೈರಸ್ ಒಬ್ಬ ಬ್ಲೂಟಲ್ ಕ್ರಿಮಿನಲ್ ಆಗಿರ್ತಾನೆ. ಈತ ನನ್ನ ತಂದೆಯನ್ನ ಸಾಯಿಸಿದವರನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಜಾರ್ಜ್ ಮನೆಯಲ್ಲಿ ಈಶಾಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗುತ್ತೆ. ಆಗ ಜಾರ್ಜ್ ತಂಗಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾಳೆ. ಆಗ ಜಾರ್ಜ್ ನಾವು ಹೊರಗೆ ಹೋಗೋದು ಸೇಫ್ ಅಲ್ಲ, ಡಾಕ್ಟರ್ನ ಇಲ್ಲೇ ಕರೀರಿ ಅಂತ ಹೇಳ್ತಾನೆ. ಈಗ ಡಾಕ್ಟರ್ ಮತ್ತು ನರ್ಸ್ ಬರ್ತಾರೆ. ಆದ್ರೆ ಅಲ್ಲಿ ರಸಲ್ ಮತ್ತು ಸೈರಸ್ ತನ್ನ ಗ್ಯಾಂಗ್ ಜೊತೆ ಬರ್ತಾರೆ. ಆಗ ಜಾರ್ಜ್ ಮಾರ್ಕೋಗೆ ನಾನು ಮುಂದೆ ಇರ್ತೀನಿ, ನೀನು ಫ್ಯಾಮಿಲಿನ ತಗೊಂಡು ಬಚ್ಚಿಡು, ಅವರು ನನ್ನ ಸಾಯಿಸಿನೇ ನಿನ್ನ ಹತ್ರ ಬರಬೇಕು, ಆದ್ರೆ ನಿನ್ನ ದಾಟಿ ಫ್ಯಾಮಿಲಿ ಹತ್ರ ಹೋಗ್ಬಾರ್ದು ಅಂತ ಹೇಳ್ತಾನೆ. ಈಗ ಮಾರ್ಕೋ ಎಲ್ಲರನ್ನ ಒಂದು ರೂಮ್ ಅಲ್ಲಿ ಲಾಕ್ ಮಾಡಿ ರೂಮ್ ಮುಂದೆ ಚೇರ್ ಹಾಕೊಂಡು ಕೂತ್ಕೋತಾನೆ. ಈಗ ರಸಲ್ ಮೇನ್ ಗೇಟ್ ನ ಬ್ಲಾಸ್ಟ್ ಮಾಡಿ ಮನೆ ಒಳಗೆ ಬರ್ತಾನೆ. ಇಲ್ಲಿ ಜಾರ್ಜ್ ಕೆಲವರನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ಆದ್ರೆ ಸೈರಸ್ಗೆ ಚಾಕು ಚುಚ್ಚಕ್ಕೆ ಹೋದಾಗ ಅವನು ಚಾರ್ಜ್ ಕೈನ ಹಿಡಿದು ಅವನಿಗೆ ಚುಚ್ಚಿಬಿಡ್ತಾನೆ. ಈ ಕಡೆ ಮಾರ್ಕೋ ಕೂಡ ಎಲ್ಲರ ಜೊತೆ ಫೈಟ್ ಮಾಡ್ತಿರ್ತಾನೆ. ಆದ್ರೆ ಸೈರಸ್ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಅವನು ಮಾರ್ಕನ ಹೊಡೆದು ಅರಜೀವ ಮಾಡ್ತಾನೆ. ಈಗ ಅವನು ಮಕ್ಕಳು ಮಹಿಳೆಯರು ಅಂತ ನೋಡದೆ ಒಂದೊಂದಾಗಿ ಎಲ್ಲರನ್ನ ಅತಿ ದಾರುಣದಿಂದ ಸಾಯಿಸ್ಬಿಡ್ತಾನೆ. ಆಮೇಲೆ ಅವನು ಈಶಾ ಹತ್ರ ಬರ್ತಾನೆ. ಇಲ್ಲಿ ಮೊದಲು ಡಾಕ್ಟರ್ ಮತ್ತು ನರ್ಸ್ ನ ಸಾಯಿಸಿ ಆಮೇಲೆ ಈಶಾ ಮಗು ಮುಂದೆ ಈಶಾನ ಸಾಯಿಸ್ಬಿಡ್ತಾನೆ. ಆಮೇಲೆ ಮಾರ್ಕೋ ಹತ್ರ ಬಂದು ಈ ಮಗುನ ಅವನ ತಂದೆಯಂತೆ ಆಸಿಡ್ ನಲ್ಲಿ ಹಾಕಿ ಸಾಯಿಸ್ತೀನಿ, ಆದ್ರೆ ನಿನ್ನ ಹಾಗೆ ಬಿಡ್ತಾ ಇದ್ದೀನಿ, ಏಕೆಂದ್ರೆ ಲೈಫ್ ಟೈಮ್ ನೀನು ನಿನ್ನ ಫ್ಯಾಮಿಲಿ ಹೇಗೆ ಸತ್ರು ಅಂತ ಯೋಚನೆ ಮಾಡಿ ಮಾಡಿ ಕೊರಗಿ ಸಾಯ್ಬೇಕು ಅಂತ ಹೇಳ್ತಾನೆ. ರಸಲ್ ಮತ್ತು ಸೈರಸ್ ಅಲ್ಲಿಂದ ಹೋದ್ಮೇಲೆ ಮಾರ್ಕೋ ಹೇಗೋ ತನ್ನನ್ನ ತಾನು ರೆಡಿ ಮಾಡಿ ಮತ್ತೆ ಫೈಟ್ಗೆ ಸಿದ್ಧನಾಗ್ತಾನೆ. ಮಾರ್ಕೋ ಈಗ ಟಾನಿ ಕೆಮಿಕಲ್ ಫ್ಯಾಕ್ಟರಿಗೆ ಬರ್ತಾನೆ. ಇಲ್ಲಿ ರಸಲ್ ಮತ್ತು ಸೈರಸ್ ಇರ್ತಾರೆ. ಇಲ್ಲಿ ಒಂದು ಲಾಂಗ್ ಫೈಟ್ ನಡೆಯುತ್ತೆ. ಮಾರ್ಕೋ ಇಲ್ಲಿ ಮಾರಣ ಹೋಮ ಮಾಡ್ತಾನೆ. ಎಲ್ಲರೂ ಸತ್ತೋದ್ಮೇಲೆ ಸೈರಸ್ ಮತ್ತು ರಸಲ್ ಉಳಿತಾರೆ. ಮಾರ್ಕೋ ರಸಲ್ನ ಹೊಡೆದು ಅವನ ಹಾರ್ಟ್ ನ ಹೊರಗೆ ತೆಗೆದು ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಸೈರಸ್ ವಿಕ್ಟರ್ ಮಗನ್ನ ಆಸಿಡ್ ನಲ್ಲಿ ಹಾಕ್ತೀನಿ ಅಂತ ಹೇಳ್ತಾನೆ. ಆದ್ರೆ ಮಾರ್ಕೋ ಕತ್ತಿ ತಗೊಂಡು ಅವನ ಕುತ್ತಿಗೆಯನ್ನ ಕಟ್ ಮಾಡ್ತಾನೆ. ಈಗ ಮಾರ್ಕೋ ವಿಕ್ಟರ್ ಮಗನ್ನ ತಗೊಂಡು ಅಲ್ಲಿಂದ ಹೊರಗೆ ಬರ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.